ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಐಟಮ್ಗಳು ಕೂಡ ಸಾರ್ವಜನಿಕರಿಗೆ ಲಭ್ಯವಾಗಬೇಕು, ಗ್ರಾಹಕರಿಗೆ ಲಭ್ಯ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಕೊಪ್ಪದ ಒಂದು ಬಹುದೊಡ್ಡ ಸಂಸ್ಥೆ ಆಗಿರುವಂತಹ ಜಯಲಕ್ಷ್ಮಿ ಸಮೂಹ ಸಂಸ್ಥೆಗಳ ಮತ್ತೊಂದು ಭಾಗವಾಗಿ ಇದೀಗ ಪ್ರಾರಂಭವಾಗ್ತಿರುವಂತದ್ದು ಕೊಪ್ಪದ ಬಸ್ ನಿಲ್ದಾಣದ ಸಮೀಪದಲ್ಲಿಯೇ ಇಲ್ಲೇನು ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ಆಗಸ್ಟ್ 21 ಶುಕ್ರವಾರದಂದು ಈಗ ಲೋಕಾರ್ಪಣೆಗೆ ಸಿದ್ಧವಾಗಿರುವಂತದ್ದು. ನಾನು ಮಾತಾಡ್ತಾ ಇರುವಂತದ್ದು ಕೊಪ್ಪದಲ್ಲಿ ಈಗ ಲೋಕಾರ್ಪಣೆಗೆ ಸಿದ್ಧವಾಗಿರುವಂತಹ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ನ ಮಾಲೀಕರು ಆಗಿರುವಂತಹ ಶ್ರೀಯುತ ರಾಜಶೇಖರ್ KM ತೇಲ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ನಿಮ್ಮ ಮತ್ತೊಂದು ಕನಸಿನ ಕೂಸು ಈಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಏನೀಗ 21ನೇ ತಾರೀಕು ಈಗ ಶುಭಾರಂಭಗೊಳ್ತಾ ಇದೆ. ಇದ್ರ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಜಯಲಕ್ಷ್ಮಿ ಹೈಪರ್ ಮಾರ್ಟಿನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸರ್, ನಾನಿದು ನಿಜವಾಗ್ಲೂ ನಾನು ಇದು ಕನಸಿನಲ್ಲೂ ಎನ್ಸಿರ್ಲಿಲ್ಲ. ನಾನೊಂದು ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಅಂತ ಹೇಳಿದೆ ಮಾಡ್ತೀನಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಮುಂಚಿಂದನೂ ನನ್ನ ಸಹೋದರರೊಟ್ಟಿಗೆ ನಾನು ಜಯಲಕ್ಷ್ಮಿ ಹಾಲ್ ಬಟ್ಟೆ ಅಂಗಡಿಯಲ್ಲಿ ನಾನು ಸಕ್ರಿಯನಾಗಿದ್ದೆ. ಅನಂತರದ ದಿನಗಳಲ್ಲಿ ನಾನು ಈ BSNL ಫ್ರಾಂಚೈಸಿ ಅದೇ ಸರಿಸುಮಾರು ಅದು ಈಗಲೂ ನಡೀತಾ ಇದೆ, ಒಂದು 22 ವರ್ಷಗಳಿಂದ. ಅದರೊಳಗೆ ನಾನು ಸಂಪೂರ್ಣವಾಗಿ ಒಂದು ವಿಲೀನವಾಗಿದ್ದೆ ಅಂತ ಹೇಳಿನೇ ಹೇಳ್ಬೋದು. ಸೊ ಅದರಲ್ಲಿ ನನಗೆ ಬಹಳ ಯಶಸ್ಸನ್ನು ಸಿಕ್ಕಿದೆ. ಯಾಕಂದ್ರೆ ಅದರಲ್ಲಿ ನನ್ನ 100% ಎಫರ್ಟ್ಸ್ ಇತ್ತು, ಮತ್ತೆ ನನ್ನ ಮೇಲಿನ ಅಧಿಕಾರಿಗಳಿದೆಯಲ್ಲ 100% ಸಪೋರ್ಟ್ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಜಯಲಕ್ಷ್ಮಿ ಫ್ರಾಂಚೈಸಿ BSNL ಅನ್ನೋದು ಒಂದು ಸಂಪೂರ್ಣ ಸೌತ್ ಇಂಡಿಯಾದಲ್ಲೇ ನಾವು ಟಾಪ್ 1 ಫ್ರಾಂಚೈಸಿ ಪ್ರಾರಂಭದ ದಿನಗಳಿಂದ ಹಿಡಿದು ಪ್ರೆಸೆಂಟ್ ಇವತ್ತಿನ ತನಕನು. ಅಂದ್ರೆ ನಿಮ್ಮ ಈ ಒಂದು ಉದ್ಯಮಕ್ಕೆ BSNL ಫ್ರಾಂಚೈಸಿ ಆಗಿ ನೀವು ಮಾಡಿದಂತ ಕೆಲಸ ಕಾರ್ಯಗಳು ಒಂದು ಭದ್ರ ಬುನಾದಿ ಹಾಕಿದೆ ಅಂತ ಅನ್ಸತ್ತಾ? 100% ಸರ್. ಯಾಕಂತ ಹೇಳಿದ್ರೆ ಈ BSNL ಫ್ರಾಂಚೈಸಿಯಲ್ಲಿ ನಾವು ಈ ಕರೆನ್ಸಿಗಳು, ಸಿಮ್, ಆಮೇಲೆ ಟೆಲಿಫೋನ್ಸ್, ಲ್ಯಾಂಡ್ಲೈನ್ ಈ ತರ ಇದನ್ನೆಲ್ಲ ಮಾಡ್ತಾ ಇದ್ವಿ ಪ್ರಾರಂಭದಲ್ಲಿ. ಆ ಸಮಯದಲ್ಲಿ ಈ ನಮ್ಮ ಈ BSNL ಫ್ರಾಂಚೈಸಿಯಲ್ಲಿ ನಾವು ಏನ್ ಈ ಕರೆನ್ಸಿ ಅನ್ನೋಂಥದ್ದು ಏನಿದೆ, ಕರೆನ್ಸಿ ಅನ್ನೋದು ನಿಮಗೆ ಗೊತ್ತಿದೆ ಸರ್. ಹಣದ ಇನ್ನೊಂದು ಹೆಸರೇ ಇಂಗ್ಲಿಷ್ ನಲ್ಲಿ ಕರೆನ್ಸಿ ಅನ್ನೋದು. ನಾವು ಬರೀ 1% ಮಾರ್ಜಿನ್ ಅಲ್ಲಿ ವರ್ಕ್ ಮಾಡ್ತಿದ್ವಲ್ಲ, ಅದು ನನಗೆ ಅಭ್ಯಾಸ ಹೋಗ್ಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಅದು 100% ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಯಾಕಂತ ಹೇಳಿದ್ರೆ BSNL ಅನ್ನೋ ಒಂದು ಸಂಸ್ಥೆ ಅದು ಸಂಪೂರ್ಣ ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ ಅದು. ಸೊ ಅದರಲ್ಲಿ ನಾವು 1% ನಲ್ಲಿ ಕೆಲಸ ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ ಮಾಡುವಾಗ ನನಗೆ ಅದನ್ನಿಸ್ತು, ಸಾಕು ನನಗೆ ಇದರಲ್ಲಿ ನನಗೆ ತುಂಬಾ ತೃಪ್ತಿ ಇದೆ. ಇದು 1%, 25%, 30%, 40% ಅವಶ್ಯಕತೆ ಇಲ್ಲ. ಈ 1% ತುಂಬಾ ಚೆನ್ನಾಗಿದೆ, ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್. ಮತ್ತೆ ಒಂದು ಸರ್ಕಾರದ ಸೇವೆಯಲ್ಲಿ ನಾನು ಒಬ್ಬ ಭಾಗಿಯಾದೆ ಅನ್ನೋದು ಒಂದು ತೃಪ್ತಿ. ಅದು ನಿಮ್ಮ ಆರಂಭಿಕ ಉದ್ಯಮ. ಅಂದ್ರೆ ಈಗ ನಿಮ್ಮ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಈಗ ಲೋಕಾರ್ಪಣೆಗೆ ಸಿದ್ಧ ಆಗಿರುವಂತದ್ದು ಇನ್ನೇನು 3-4 ದಿನದಲ್ಲಿ ಈಗ ಓಪನ್ ಆಗ್ತಾ ಇದೆ. ಇದ್ರ ಕುರಿತಾಗಿ ಏನ್ ಹೇಳ್ತೀರಾ? ಅಂದ್ರೆ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಓಪನ್ ಮಾಡ್ಲಿಕ್ಕೂ ನೀವು ಹೇಳಿದಾಗೆ ಒಂದು ಕಾರಣ ಇದೆ. ಏನಾಯ್ತು ಅಂತ ಹೇಳಿದ್ರೆ, ಇದೆಲ್ಲ ನನ್ನ ಮನಸ್ಸಿನಲ್ಲಿತ್ತು. ನಾನು ಇಷ್ಟನ್ನು ಒಂದು ಈ 4 ಫ್ಲೋರನ್ನು ಯಾರಿಗಾದ್ರೂ ಬಾಡಿಗೆ ಕೊಡ್ಬೇಕಂತ ಹೇಳಿ ಇದ್ದೆ. ಯಾಕಂತ ಹೇಳಿದ್ರೆ ನನ್ನ ಸಹೋದರರ ಆಸೆ ಆಗ್ಲಿ, ನನ್ನ ಸ್ನೇಹಿತರ ಆಸೆ ಆಗ್ಲಿ, ನನ್ನ ವೆಲ್ ವಿಷರ್ಸ್ ಇಂದು ಬಾಡಿಗೆ ಕೊಡು, ಆರಾಮಾಗಿರು ಅಂತ ಹೇಳಿದೆ ಹೇಳಿ. ಯಾಕಂದ್ರೆ ಈಗ ಆಲ್ರೆಡಿ ನನಗೆ ಒಂದು ಬಿಲ್ಡಿಂಗ್ ಇಂದ ಒಂದ್ ಸ್ವಲ್ಪ ಬಾಡಿಗೆಗಳು ಬರ್ತಾ ಇದೆ. ಮತ್ತೆ ನಮ್ದೇ ಆದಂತ ಒಂದು ತೋಟದ ಇನ್ಕಮ್ಗಳಾಗ್ಲಿ, ಮತ್ತೊಂದಾಗ್ಲಿ ಇದೊಂದಾಗ್ಲಿ ನನಗೆ ಸಫಿಶಿಯಂಟ್ ಆಗಿ ಸಾಕು. ಮತ್ತೆ ನಾನು ಈಗ ಅತ್ಯಂತ ಸಣ್ಣ ಯುವಕ ಏನಲ್ಲ, ಆ ದಿನಗಳನ್ನೆಲ್ಲ ಕಳೆದಾಗಿದೆ. ಸೊ ಹಾಗಾಗಿ ನನ್ನ ಎಲ್ಲರ ಆಸೆ, ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂಡ್ ವೆಲ್ ವಿಷರ್ಸ್ ಇಂದ ಆರಾಮಾಗಿರು ಸಾಕು, ಇನ್ನು ಜೀವನದಲ್ಲಿ ಆರಾಮಾಗಿರುವಂತ ವಯಸ್ಸು ಇವಾಗ ಅಂತ ಹೇಳಿದೆ ಹೇಳಿ ನಾನು ಹಾಗೆ ನಿರ್ಧಾರ ತಗೊಂಡಿದ್ದೆ. ಆದ್ರೆ ಫುಲ್ ಇದಕ್ಕೆ ಯಾರು ಬಾಡಿಗೆಗೆ ಬರ್ಲಿಲ್ಲ. ಫುಲ್ ಇದಕ್ಕೆ ಬಾಡಿಗೆಗೆ ಬರ್ದೆ ಬರೀ ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ಬರ್ತಿತ್ತು. ಗ್ರೌಂಡ್ ಫ್ಲೋರ್ ಅನ್ನು ಮಾತ್ರ ಕೊಟ್ರೆ ಮಿಕ್ಕಿದ ಫ್ಲೋರ್ಗಳು ಹೇಗೆ ಅನ್ನೋ ಒಂದು ಇದನ್ನು ಬಂತು ನನ್ನ ಮನಸ್ಸಿಗೆ. ಅದಕ್ಕೆ ಸರಿಯಾಗಿ ನನ್ನ ಸ್ನೇಹಿತರೊಬ್ರು ಸಿಕ್ಕಿದ್ರು, ಈ ರೀತಿ ಇದೆ, ಹೀಗಿಂಗ್ ಮಾಡಿ ಅಂತ ಹೇಳಿದ್ರು. ಅವಾಗ ನನ್ಗೆ ಅನ್ಸ್ತು, ಹೌದು ಇದನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನನ್ನ ಮನ್ಸಿಗೆ ಬಂತು, ಯಾಕೆ ಇದನ್ನ ಮಾಡಬಾರ್ದು ಅಂತ ಹೇಳಿ. ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಇದೆ, ರೆಸ್ಟ್ ಲೈಫ್ ಈಸ್ ಡೆವಿಲ್ ಲೈಫ್ ಅಂತ ಹೇಳಿದ್ರೆ ಹೇಳ್ತಾರೆ.
ಮನಸ್ಸಿಗೆ ಒಂದು ರೆಸ್ಟ್ ಕೊಟ್ಟರೆ ಇದೆಯಲ್ಲ, ನೂರಾರು ಆಲೋಚನೆಗಳು ನಮ್ಮ ಆರೋಗ್ಯನೂ ಹದಗೆಡುವಂತ ಒಂದು ಇದಿರ್ತದೆ. ಮತ್ತೆ ನನಗೆ ತುಂಬಾ ಆಕ್ಟಿವ್ ಆಗಿದ್ದು ಗೊತ್ತಿದ್ದರಿಂದ ನಂಗೆ ಈ ತರ ರೆಸ್ಟ್ ನಲ್ಲಿ ಕೂರುವಂತದ್ದು ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ಹಾಗಾಗಿ ಯಾವತ್ತೂ ಇದೆಲ್ಲ ಒಂದು ನಾವು ಸಮಾಜದಲ್ಲಿ ಸಕ್ರಿಯವಾಗಿರ್ಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು, ಇದು ನನ್ನ ಆಸೆ. ಮತ್ತೆ ನಾನು ಒಮ್ಮೆ ಒಂದು ಕೆರೆಕಟ್ಟೆಯಲ್ಲಿ ಒಂದು ನಮ್ಮ BSNL ಇಂದ ಒಂದು ಸಂವಾದ ಇತ್ತು. ಅದಕ್ಕೆ ಸನ್ಮಾನ್ಯರಾದಂತಹ ಕೇಂದ್ರ ಸಚಿವರು, ಕೇಂದ್ರದ ಇವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೇತೃತ್ವದಲ್ಲಿ ನಡೀತು. ಆಗ ನನ್ನ ಬ್ಯಾಕ್ ನಲ್ಲಿ ಒಂದು ಲೆಟರ್ಸ್ ಇತ್ತು. ಏನನ್ನು ಸಾಧಿಸದ ಒಂದು ವ್ಯಕ್ತಿಗೆ ಯಮಕಿಂಕರರು ಕೂಡ ತೂ ಅಂತೇಳಿ ಉಗಿತಾರಂತೆ ಅವನನ್ನು ಕರ್ಕೊಂಡು ಹೋಗ್ಲಿ ಬಂದಾಗ. ಹಾಗಾಗಿ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡ್ಬೇಕು, ಈ ರೀತಿಯಲ್ಲೂ ಒಂದು ಸಮಾಜದ ಒಂದು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗೆ ಅನಿಸ್ತು. ಅಂದ್ರೆ ಈಗ ಉದ್ಯಮವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೊರಟಾಗ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದು ಮಾರ್ಟ್, ಹೈಪರ್ ಮಾರ್ಟ್ ಅಂತ ಬಂದಾಗ ಜನಸಂಖ್ಯೆ ಹೆಚ್ಚಿರಬೇಕು, ಎಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ನೀವು ಕೊಪ್ಪ ಪಟ್ಟಣವನ್ನೇ ಈ ಒಂದು ಉದ್ಯಮಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಏನು? ಈ ಮಾತನ್ನು ಒಬ್ರಲ್ಲ, ತುಂಬಾ ಜನ ಹೇಳಿದ್ರು, ನೂರಾರು ಜನ ಹೇಳಿದ್ರು. ನೋಡಿ, ಈ ಊರಿನಲ್ಲಿ ಯಾವುದೇ ಒಂದು ದೊಡ್ಡ ರೀತಿಯಾದಂತಹ ಬಿಸ್ನೆಸ್ಗಳು ಯಶಸ್ವಿಯನ್ನು ಕಾಣೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಇದೆಲ್ಲ, ಈ ಊರಿಗೆ ಇಷ್ಟೊಂದು ದೊಡ್ಡ ಇನ್ವೆಸ್ಟ್ಮೆಂಟ್, ಈ ತರ 4 ಫ್ಲೋರ್ಗಳು ಇದು ಸಲ್ಲದು ಅಂತ ಹೇಳಿ ಹೇಳಿದ್ರು. ಜೀವನದಲ್ಲಿ ಪ್ರತಿಯೊಂದನ್ನು ನಾನು ಚಾಲೆಂಜ್ ಆಗಿನೇ ನೋಡ್ತೀನಿ. ಯಾಕಾಗೋದಿಲ್ಲ? ನಮ್ಮೂರನ್ನು ಬಿಟ್ಟಿದ್ದೆ ನಾವು ಯಾಕೆ ಬೇರೆ ಕಡೆ ಮಾಡ್ಬೇಕು? ಯಾಕಂತ ಹೇಳಿದ್ರೆ ಇದೆಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದೆ ಹೇಳಿ. ಈಗ ನನ್ನ ತಂದೆಯವರಾಗ್ಲಿ, ಅವರ ತಂದೆಯವರಾಗ್ಲಿ, ಅವರ ತಂದೆಯವರಾಗ್ಲಿ, 4 ಜನರೇಷನ್ ಅನ್ನ ನಾವಿಲ್ಲಿ ಕಳೆದಿದ್ವಿ. ನಾವಿಲ್ಲಿ ಯಾವಾಗ ಬಂದ್ವಿ ಏನನ್ನೋದು ನನ್ನ ತಂದೆಯವರಿಗೂ ಗೊತ್ತಿಲ್ಲ, ಅವ್ರ ತಂದೆಯವರಿಗೂ ಅದು ಗೊತ್ತಿಲ್ಲ. ಯಾಕಂತಂದ್ರೆ ಅಷ್ಟು 4th ಜನರೇಷನ್ ನಾವಿವಾಗಿಲ್ಲಿ, ನಾವು ಇಲ್ಲಿಂದನೇ ನಾವು ಎಲ್ಲವನ್ನ ಪಡೆದಿರುವಂತದ್ದು. ಅದನ್ನ ಇಲ್ಲಿಗೆ ಸಮರ್ಪಣೆ ಮಾಡ್ಬೇಕು. ಶಿವಮೊಗ್ಗದಲ್ಲಿ ಮಾಡುವಂತ ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಣಿಪಾಲ ಭಾಗದಲ್ಲಿ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಮಾಡಿದಾಗ ಇದೇ ಇನ್ವೆಸ್ಟ್ಮೆಂಟ್ ನ ನೀವು ಅಲ್ಲಿ ಮಾಡಿದ್ರೆ ಬಹುತೇಕ ಇನ್ನೂ ಹೆಚ್ಚಿನ ಲಾಭವನ್ನ ಪಡಿಬೋದಿತ್ತಲ್ವಾ? ನಾನು ಒಂದೇ ಒಂದು ಮಾತಾಡಿದೆ, ನನ್ನ ಊರನ್ನು ನಾನು ತುಂಬಾ ಪ್ರೀತಿಸ್ತೀನಿ. ನನಗೆ ನನ್ನ ಊರಿನ ಬಗ್ಗೆ ಇದೆಲ್ಲ ತುಂಬಾ ಅಭಿಮಾನ ಇದೆ. ನಾನು ಈ ಊರಿನಲ್ಲೇ ಎಲ್ಲವನ್ನು ಪಡೆದಿರೋದು, ನಾನು ಹುಟ್ಟಿದ್ದು ಇಲ್ಲೇ, ನಾನು ಬೆಳೆದಿದ್ದು ಇಲ್ಲೇ. ಇಲ್ಲಿನ ಒಂದು ಸೊಗಡು ಇದೆಯಲ್ಲ, ನನಗೆ ಯಾವುದೇ ಊರಿಗೆ ಹೋದ್ರೂ ಅದು ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದೆಯಲ್ಲ, ಇಲ್ಲಿ ಪಡೆದಿದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಇದೆಯಲ್ಲ, ನನ್ನ ಊರು ಅನ್ನೋ ಒಂದು ಪ್ರೀತಿ, ನನ್ನ ಊರು ಅನ್ನೋ ಒಂದು ಅಭಿಮಾನ, ಇಲ್ಲಿ ನನ್ನ ಸ್ನೇಹಿತರೊಂದಿಗೆ ನಾನು ಬಾಲ್ಯದಲ್ಲಿ ಓಡಾಡಿದ್ದು, ಇದು ಬ್ಯೂಟಿಫುಲ್. ಸೊ ಹಾಗಾಗಿದೆಯಲ್ಲ, ಏನೇ ಆಗ್ಲಿ, ಅದು ಲಾಭನೇ ಆಗ್ಲಿ ಅಥವಾ ಮತ್ತೊಂದೇ ಆಗ್ಲಿ, ಏನೇ ಮಾಡಿದ್ರು ಇದೆಲ್ಲ ಅದು ನನ್ನ ಊರಿನಲ್ಲಿ ಮಾಡ್ಬೇಕು. ಇವನ್ ಆಲ್ಸೋ ನನ್ನ ಬ್ರದರ್ಸೇ ಆಗ್ಲಿ, ಎಲ್ಲ ಬಿಸ್ನೆಸ್ ಅನ್ನು ನಾವು ಇಲ್ಲೇ ಮಾಡಿರೋದು. ನಾವು ಹೊರಗಡೆ ನಮಗೆ ಬೇಕಾದಷ್ಟು ಆಫರ್ಸ್ ಬಂದ್ರು ನಾವು ಅಲ್ಲೆಲ್ಲೂ ನಾವು ಹೋಗ್ಲಿಲ್ಲ. ಅಂದ್ರೆ ಈಗ ಇನ್ನು 3-4 ದಿನದಲ್ಲಿ ನಿಮ್ಮ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಈಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ, ಗ್ರಾಹಕರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇಲ್ಲಿ ಏನೇನ್ ಸಿಗತ್ತೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಂಗೆ ನೀವ್ ಹೇಳಿದಾಗೆ 4 ಫ್ಲೋರ್ಗಳಲ್ಲಿ ಹೇಳಿದಾಗೆ ಯಾವ ಫ್ಲೋರ್ ಅಲ್ಲಿ ಯಾವೆಲ್ಲ ರೀತಿಯ ಐಟಮ್ಗಳು ಈಗ ಲಭ್ಯ ಇದೆ? ಎವ್ರಿಥಿಂಗ್ ಫಾರ್ ಎವ್ರಿವನ್. ಅಂದ್ರೆ ಒಂದೇ ಸೂರಿನಡಿ ಎಲ್ಲವೂ ಇಲ್ಲಿ ಲಭ್ಯವಿದೆ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ನಲ್ಲಿ ಅಂತ ಹೇಳಿದೆ ನಾನು ಹೇಳ್ತೇನೆ. ಇನ್ನು ನೀವು ಗ್ರೌಂಡ್ ಫ್ಲೋರ್ ವಿಷಯ ತಗೊಂಡಾಗ, ಗ್ರೌಂಡ್ ಫ್ಲೋರ್ ನಲ್ಲಿ ಎಲ್ಲ ದಿನಸಿ ಪದಾರ್ಥಗಳು ಸಂಪೂರ್ಣವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಪ್ಯಾಕಿಂಗ್ ಮಾಡಿರುವಂತಹ ದಿನಸಿ ಪದಾರ್ಥಗಳು, ಮತ್ತೆ ಅಕ್ಕಿ, ಬೇಳೆ ಎಲ್ಲದೂ ಅಷ್ಟೇ, ಮತ್ತೆ ಬ್ರಿವರೇಜಸ್ ಇವೆಲ್ಲದೂ ಗ್ರೌಂಡ್ ಫ್ಲೋರ್ ನಲ್ಲಿ ಸಿಗ್ತದೆ. ಹಾಗೆ ಜ್ಯೂಸ್ ಐಟಮ್ಸ್ ಎಲ್ಲದನ್ನು. ಫಸ್ಟ್ ಫ್ಲೋರಿಗೆ ಬಂದಾಗಿದೆ ಅಲ್ಲ, ಫಸ್ಟ್ ಫ್ಲೋರ್ ನಲ್ಲಿ ಗಿಫ್ಟ್ ಐಟಮ್ಸ್. ಗಿಫ್ಟ್ ಐಟಮ್ಸ್ ನಲ್ಲಿ ಮೇನ್ ಆಗಿ ಈ ಮಾರ್ಬಲ್ ಇಂದು ಪ್ಯೂರ್ ಒರಿಜಿನಲ್ ಮಾರ್ಬಲ್ ಐಟಮ್ ರಾಜಸ್ಥಾನಿ. ಆಮೇಲೆ ಜರ್ಮನ್ ಸಿಲ್ವರ್ಸ್. ಈ ಜರ್ಮನ್ ಸಿಲ್ವರ್ಸ್ ಅಂತ ಹೇಳಿದಾಗಿದೆಯಲ್ಲ, ಪ್ಯೂರ್ ಜರ್ಮನ್ ಸಿಲ್ವರ್ ಈ ದುಬೈನಂತಹ ಕಂಟ್ರಿಯಿಂದ ಮತ್ತು ಅಲ್ಲಿಂದ ಸಿಂಗಪೂರ್ ಅಂತಹ ಕಂಟ್ರಿಗಳಿಂದ ಈ ಇಂಪೋರ್ಟ್ ಆಗಿರುವಂತದ್ದು. ಬಹಳ ಚೆನ್ನಾಗಿದೆ. ಆ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲದೆ ಇದೆಲ್ಲ ಬ್ರಾಸ್ ಮೇಲೆ ಕೋಟಿಂಗ್ ಮಾಡಿರುವಂತಹ ಒರಿಜಿನಲ್ ಪ್ಯೂರ್ ಸಿಲ್ವರ್ 999 ಗ್ರೇಡ್ ಇಂದು. ಸೊ ಇವೆಲ್ಲವೂ ಇದೆ. ಮತ್ತೆ ನಾನ್ ಫುಡ್ ಐಟಮ್ಸ್, ಹೋಮ್ ಫ್ಯಾಷನ್ಸ್. ಹೋಮ್ ಫ್ಯಾಷನ್ಸ್ ಅಂತ ಹೇಳಿದ್ರೆ ಈ ಒಳ್ಳೊಳ್ಳೆ ಬೆಡ್ ಸ್ಪ್ರೆಡ್ಸ್, ಬೆಡ್ ಶೀಟ್ಸ್, ಹೋಮ್ ಡೆಕೋರ್ ಐಟಮ್ಸ್ ಇವೆಲ್ಲದೂ ಇದೆ.
ನಾನ್ ಫುಡ್ ಐಟಮ್ಸ್ ನಲ್ಲಿ ಇವೆಲ್ಲವೂ ಕೂಡ ಫಸ್ಟ್ ಇದ್ರಲ್ಲಿ ಸಿಗುತ್ತೆ. ಹೌದು, ಫಸ್ಟ್ ನಲ್ಲಿ. Okay. ಇನ್ನು ಸೆಕೆಂಡ್ ನಲ್ಲಿ ಬಂದಾಗ ಸೆಕೆಂಡ್ ನಲ್ಲಿ ನಿಮಗೆ ಎಲ್ಲಾ ತರಹದ ಮಕ್ಕಳಿಗೆ ಬೇಕಾಗಿರುವಂತ ಟಾಯ್ಸ್ ಐಟಮ್ ಆಗಲಿ ಅಥವಾ ಮತ್ತೊಂದು ಇನ್ನೊಂದು, ಅಲ್ಲಿ ಬಹಳಷ್ಟು ಐಟಮ್ಸ್ ಇದೆ. ಅದನ್ನು ನೋಡ್ಬೇಕು ಅದನ್ನು, ಯಾಕಂದ್ರೆ ನಾನು ಹೀಗೆ ಅಂತ ಹೇಳಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿ ಒಂದು ಐಟಮ್ಸ್ ಇದೆ. ಇನ್ನು 3ನೇ ಫ್ಲೋರಿಗೆ ಬಂದಾಗಿದೆ ಅಲ್ಲ, ಮಕ್ಕಳದ್ ರೆಡಿಮೇಡ್ಸ್, ಜೆಂಟ್ಸ್ ರೆಡಿಮೇಡ್, ಲೇಡೀಸ್ ರೆಡಿಮೇಡ್, ಎಲ್ಲ ತರಹದ ಐಟಮ್ಸ್ ಇದೆ. ಟೋಟಲ್ ಇದೆ ಅಲ್ಲ, ನಾನು ಎಲ್ಲದನ್ನು ಒಂದೊಂದಾಗಿ ಇಲ್ಲಿ ಹೇಳಕ್ಕಾಗೋದಿಲ್ಲ. 22,000 ಪ್ಲಸ್ ಐಟಮ್ಸ್ ಇದಾವೆ. ಹಾಗಾಗಿ ನಾನು ದಯವಿಟ್ಟು ಎಲ್ಲ ಗ್ರಾಹಕರಿಗೆ ಹೇಳ್ತೀನಿ, ಒಂದ್ಸರಿ ನೀವು ಬನ್ನಿ, ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳಿನೇ ಹೇಳ್ಬೋದು. ಒಂದು ಸರಿ ಬನ್ನಿ, ಗ್ರಾಹಕರಿಗೆ ಏನೇನ್ ಬೇಕು ಎಲ್ಲವೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಲಭ್ಯ ಇದೆ. ಎಲ್ಲನೂ ಲಭ್ಯ ಇದೆ ಸರ್. ದೇಶದ ಉದ್ದಾಗಲಕ್ಕೂ ತಿರುಗಿ ಪ್ರತಿ ಒಂದು ಸೆಲೆಕ್ಷನ್ಸ್ ಅನ್ನು ನಾವು ಇಲ್ಲಿ ಒಟ್ಟು ಮಾಡಿದ್ದೀವಿ. ಸರ್, ಈಗ ಯಾವುದೇ ಒಂದು ಸಂಸ್ಥೆ ಹೊಸದಾಗಿ ನೂತನವಾಗಿ ಪ್ರಾರಂಭವಾದ ಸಂದರ್ಭದಲ್ಲಿ ಆ ಜನರನ್ನ, ಗ್ರಾಹಕರನ್ನ ಸೆಳೆಯುವ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಈಗಿನ ಒಂದು ಟ್ರೆಂಡ್ ಆಗಿರುವಂತದ್ದು ಆಫರ್ಗಳನ್ನ ನೀಡುವಂಥದ್ದು. ಹಾಗೆ ನಿಮ್ಮ ಸಂಸ್ಥೆ ಇನ್ನು ಶುಕ್ರವಾರ ಇನ್ನು ಲೋಕಾರ್ಪಣೆಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಹಕರಿಗಾಗಿ ನಿಮ್ಮ ಸಂಸ್ಥೆ ವತಿಯಿಂದ ಯಾವ ರೀತಿಯಾದ ಆಫರ್ಗಳು ಲಭ್ಯ ಇದೆ? ಗ್ರಾಹಕರಿಗಾಗಿ ಸರ್ ಆಕ್ಚುಲಿ 5 days ಇಂದ ಆಫರ್ಸ್ ಹಾಕೊಂಡಿದ್ದೀವಿ ಸರ್. ಈ 5 days ಬಂದಿದ್ದೆ ಶುಕ್ರವಾರದಿಂದ ಪ್ರಾರಂಭವಾಗಿ 5 ದಿನಗಳ ಕಾಲ ಇರ್ತದೆ. ಇದರಲ್ಲಿ ಹಲವಾರು ಕಂಪ್ನಿಗಳು ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಇದೆಲ್ಲ ಒಂದಕ್ಕೊಂದು ಫ್ರೀ ಕೊಡೋದಾಗ್ಲಿ, ಮತ್ತೊಂದಾಗ್ಲಿ, ಇನ್ನೊಂದಾಗ್ಲಿ, ಈ ತರದನ್ನೆಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಮೊದಲನೇ ದಿವಸದಲ್ಲಿ ಒಂದು ಚಂಡೆ ವಾದನ, ಈ ತರದ್ದೆಲ್ಲ ಕಾರ್ಯಕ್ರಮಗಳಿರ್ತದೆ. ಅದೇ ಆಫರ್ಸ್ ಮತ್ತೆ ಹೆಚ್ಚು ಕಡಿಮೆ ಸರ್. ಪ್ರತಿ ಒಂದು ಐಟಮ್ಸ್ ನಲ್ಲೂ 99% ಆಫ್ ಐಟಮ್ಸ್ ನಲ್ಲಿ ಇದೆ ಅಲ್ಲ, ಪ್ರತಿ ಒಂದರಲ್ಲೂ ಡಿಸ್ಕೌಂಟ್ ಇದೆ ಸರ್. 99% ಅಷ್ಟು ಐಟಮ್ಗಳಲ್ಲಿ ಆಫರ್ಗಳಿರುವಂತ. ಹೌದು ಹೌದು ಹೌದು. ಈ ತರ ಒಂದು ಸಂಸ್ಥೆ ಯಶಸ್ಸಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು, ಆ ಸಂಸ್ಥೆ ಯಾವ ರೀತಿಯಾಗಿ ಗ್ರಾಹಕರಿಗೆ ಸರ್ವಿಸ್ ಅನ್ನ ನೀಡುತ್ತೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಹಾಗೆ ನಿಮ್ಮ ಒಂದು ಮಾರ್ಕೆಟ್ ವತಿಯಿಂದ ಗ್ರಾಹಕರಿಗಾಗಿ ಯಾವ ರೀತಿಯಾದ ಸರ್ವಿಸ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ? ಸರ್ವಿಸಿನ ವ್ಯವಸ್ಥೆ ಅಂತ ಹೇಳಿದ್ರೆ ಸರ್, ನಮ್ಮೂರಿನಲ್ಲಿ ಎಲ್ಲದಕ್ಕೂ ಇದೆಲ್ಲ ಒಂದು ಕೊರತೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ವಾಹನ ಪಾರ್ಕಿಂಗ್ ಸಮಸ್ಯೆ ಇಲ್ಲ. ವೆಹಿಕಲ್ಗೆ ಪಾರ್ಕಿಂಗಿನ ಒಂದು ವ್ಯವಸ್ಥೆ ಇಲ್ಲ. ಸೊ ಇದನ್ನು ನಾನು ಮನಸ್ಸಿನಲ್ಲಿ ಬಹಳ ಯೋಚನೆ ಮಾಡಿ ಕೊನೆ ಒಂದು ನಿರ್ಧಾರಕ್ಕೆ ಬಂದೆ. ನನ್ನ ಗ್ರಾಹಕರಿಗೋಸ್ಕರ ಅವ್ರು ಪರದಾಡುವಂತಾಗಬಾರ್ದು. ಹಾಗಾಗಿ ಏನಾದ್ರೂ ಒಂದು ಎಲೆಕ್ಟ್ರಿಕ್ ಆಟೋದ ವ್ಯವಸ್ಥೆ ಮಾಡಿ ಗ್ರಾಹಕರನ್ನು ಅವರು ಎಲ್ಲಿದ್ದಾರೆ ಅದಕ್ಕೊಂದು ನಂಬರ್ ಅನ್ನು ವ್ಯವಸ್ಥೆ ಮಾಡಿ, ಒಂದು ಮೊಬೈಲ್ ನಂಬರ್ ಅನ್ನು ವ್ಯವಸ್ಥೆನೋ ಇಲ್ಲ ಲ್ಯಾಂಡ್ಲೈನ್ ನಂಬರ್ ವ್ಯವಸ್ಥೆ ಮಾಡಿ, ಗ್ರಾಹಕರು ಎಲ್ಲಿದ್ದಾರೋ ಅಲ್ಲಿಂದ ಅವರನ್ನು ನೇರವಾಗಿ ಇಲ್ಲಿ ಕರ್ಕೊಂಡ್ಬರೋದು. ಅವರನ್ನು ಫೋನ್ ಮಾಡಿದ ಕೂಡಲೇ ಅವರ ಎಲ್ಲಾ ಪರ್ಚೇಸಿಂಗ್ ಮುಗಿದ ನಂತರ ಪುನಃ ಅವರ ವೆಹಿಕಲ್ ತನಕ ಬಿಟ್ಟು ಅವರ ಸಾಮಗ್ರಿಗಳನ್ನು ಅವರ ಇದರಲ್ಲಿ ಕಾರ್ನಲ್ಲಿ ಇಟ್ಕೊಟ್ಟಿದ್ದೆ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದೊಂದು ಕೊಪ್ಪದ ಈ ಪೊಲೀಸ್ ಸ್ಟೇಷನ್ ದಾಟಿ ಮುಂದೆ ಸರ್ಕಲ್ ಬರ್ತದೆ, ಅಥವಾ ಬಸ್ ಸ್ಟ್ಯಾಂಡ್ ಸಮೀಪಗಳಲ್ಲಾಗ್ಲಿ, ಅಥವಾ ಇಲ್ಲೇ ಕೆಳಗಿನ ಒಂದು ಇದು ಈ HDFC ಬ್ಯಾಂಕ್ ಈ ಕಡೆ ಸುತ್ತಮುತ್ತಲಿನಲ್ಲಿ ಎಲ್ಲೇ ಅವರು ಪಾರ್ಕಿಂಗ್ ಮಾಡಿದಾಗ ಅಲ್ಲಿಂದ ನೇರವಾಗಿ ನಮ್ಮಲ್ಲಿ ಕರ್ಕೊಂಡ್ಬರೋದು, ಪುನಃ ಬಿಟ್ಟು ಹೋಗುವಂತ ವ್ಯವಸ್ಥೆಯನ್ನು ನಾನು ಮಾಡ್ಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಒಂದು ಯೋಜನೆ ಹಾಕೊಂಡಿದ್ದೀನಿ. ಅದನ್ನು 100% ನಾನು ಕಾರ್ಯಗತ ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. ಅಂದ್ರೆ ಗ್ರಾಹಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಆಟೋದ ಒಂದು ಸರ್ವಿಸ್ ಆದ್ರೆ ಉಳಿದ ಹಾಗೆ ಬೇರೆ ಲಿಫ್ಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯ ಸರ್ವಿಸ್ಗಳಿದೆ? 100% ಇದು ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಕ್ವಶನ್. ಲಿಫ್ಟಿನ ಒಂದು ಸಮಸ್ಯೆ ಬರಬಾರ್ದು, ಅದು ಕೆಟ್ಟೋಯ್ತು ಮತ್ತೊಂದು ಇನ್ನೊಂದು ಅಂತ ಹೇಳಿ 2 ಲಿಫ್ಟ್ ಅನ್ನು ನಾನು ಇಟ್ಕೊಂಡಿದ್ದೆ ಸರ್. ಒಂದು ಸ್ಮಾಲ್ ಲಿಫ್ಟ್ ಇದೆ, ಇನ್ನೊಂದು ಬಿಗ್ ಲಿಫ್ಟ್ ಇದೆ. ಅದರಲ್ಲೇನೆ ಇವರು ಟ್ರಾಲಿಗಳನ್ನ ತಗೊಂಡೋಗಿ ಪ್ರತಿಯೊಂದು ಫ್ಲೋರ್ ನಲ್ಲಿ ಅವ್ರಿಗೆ ಏನ್ ಬೇಕದನ್ನ ಪರ್ಚೇಸ್ ಮಾಡಿ ತಗೊಂಡ್ಬರುವ ಹಾಗೆ ಆ ವ್ಯವಸ್ಥೆಯು ಕೂಡ ಇದೆ. ಆ ವ್ಯವಸ್ಥೆ ಒಟ್ಟಿನಲ್ಲಿ ನಿಮ್ಮ ಒಂದು ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಈಗ ಎಲ್ಲವೂ ಕೂಡ ಉದ್ಘಾಟನೆ ಸಿದ್ಧವಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಮಾರ್ಟ್ನ ಕುರಿತಾಗಿ ಏನ್ ಹೇಳ್ತೀರಾ ಸರ್? ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಇದೆಯಲ್ಲ, ಇದು ನಿಜವಾಗ್ಲೂ ಅಷ್ಟೇ ಒಂದು ನನಸನ್ನಾಗಿ ಮಾಡಿದೆ. ಇದು ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಇದೆಯಲ್ಲ, ನಾನು ಹೇಳ್ಕೊಳ್ಬೇಕಂತ ಹೇಳಿದ್ರೆ ಇದೆಲ್ಲ ಒಂದ್ ಸ್ವಲ್ಪ ಆ ಟೈಮ್ ನಲ್ಲಿ ನಾನು ಭಾವುಕನಾಗ್ತೀನಿ ಅನ್ಸುತ್ತೆ. ಇದು ನನಗಾಗಿ ಅಲ್ಲ, ಇದು ನನ್ನ ಊರಿಗೆ ನಂದೊಂದು ಕೊಡುಗೆ. ನನ್ನ ಊರಿನವರಿಗೆ ಈ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಇಂದ ಇದೆಲ್ಲ ಹಲವಾರು ಪ್ರಯೋಜನಗಳಾಗಬೇಕು. ಇವತ್ತು ನನ್ನ ಸಂಸ್ಥೆಯಲ್ಲಿ ನಾನು ಇದೆಲ್ಲ ಇಲ್ಲಿ ನಾನೊಂದು ಹೆಚ್ಚು ಕಡಿಮೆ ಒಂದು 50 ಜನರು ನನ್ನ ಸಂಸ್ಥೆಯಲ್ಲಿ ಈಗ ಆಲ್ರೆಡಿ ಇವಾಗ ಜಾಯಿನ್ ಆಗಿದ್ದಾರೆ. ಆಮೇಲೆ ನನ್ನ ಇನ್ನೊಂದು ಸಂಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ಒಂದು
15 ಜನಕ್ಕೂ ಮೇಲ್ಪಟ್ಟಿದ್ದೇ ಇದ್ದಾರೆ. ಹ್ಮ್. ಹಾಗೆ ನನ್ನ ಬ್ರದರ್ಸ್ Yes. ಇವರೆಲ್ಲ ಸಂಸ್ಥೆಗಳಲ್ಲಿ ಇದೆಯಲ್ಲ, ಇವತ್ತು ಹೆಚ್ಚು ಕಡಿಮೆ ಒಂದು 200ಕ್ಕೂ ಹೆಚ್ಚು ಜನ ಉದ್ಯೋಗವನ್ನು ಪಡೆದಿದ್ದಾರೆ. Okay. ಅಂದ್ರೆ ಮುಂದಿನ ಈಗ ದಿನಗಳಲ್ಲಿ ಭಗವಂತ ನಡೆಸ್ಕೊಟ್ರೆ ಇದೆಲ್ಲ ಹ್ಮ್. ಇನ್ನು ಹಲವಾರು ಈ ತರ ಇದನ್ನು ಇನ್ನೂ ಸಂಸ್ಥೆಗಳಲ್ಲಿ ಇನ್ನೂ ಒಂದಷ್ಟು ಜನರಿಗೆ ಕೆಲಸಗಳನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಇದೆಲ್ಲ ಇದೆಲ್ಲ ನಮ್ದೊಂದು ನಮ್ಮ ಜೊತೆಗೆ ಏನ್ ಕೈಗೂಡಿಸ್ಯಾರೆ ನಮ್ಮ ಇವರು, ನಾನು ಅವರನ್ನು ನನ್ನ ಕೆಲಸದವರು ಅಂತ ಹೇಳೋದಿಲ್ಲ, ನನ್ನ ಒಂದು ಕುಟುಂಬದ ಸದಸ್ಯರವರು. Yes. ಈ ಕುಟುಂಬದ ಸದಸ್ಯರು ಅವರು ನಮ್ಮ ಒಂದು ಮಕ್ಕಳಿದ್ದ ಹಾಗೆ. ಅದು ಓಕೆ, ನೀವೀಗ ಹೇಳಿದ್ರಿ ಕುಟುಂಬದ ಸದಸ್ಯರು ಅಂತ ಹೇಳಿದ್ರಿ. ಹಾಗೆ ಒಂದು ಉದ್ಯಮ ಅಥವಾ ಯಾವುದೇ ಒಂದು ರಂಗಕ್ಕೆ ಕಾಲಿಡ್ತೀವಿ ಅಥವಾ ಹೊಸ ಉದ್ಯಮನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಬೇಕಾಗುತ್ತೆ. ಹಾಗೆ ನೀವು ಒಂದು ಜಯಲಕ್ಷ್ಮಿ ಹೈಪರ್ ಮಾರ್ಟ್ ನ ಪ್ರಾರಂಭ ಮಾಡ್ತೀವಿ ಅಂದಾಗ ನಿಮ್ಮ ಒಂದು ಫ್ಯಾಮಿಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ದಾರೆ? ಮೊದ್ಲೇ ಹೇಳಿದೆ, ಇವೆಲ್ಲ ಬೇಡ, ಆರಾಮಾಗಿರು ಅಂತ ಹೇಳಿದೆ ಹೇಳಿ. ಆದ್ರೆ ಏನಾದ್ರೂ ಒಂದು ನಾನು ಹುಟ್ಟಿದೂರು, ನಾನು ಬೆಳೆದಿದ್ದೂರು, ನಾ ಇಲ್ಲಿ ಏನಾದ್ರೂ ಒಂದು ಕೊಟ್ಟು ಆಮೇಲೆ ನಾವು ನಿರ್ಗಮನ ಹೊಂದ್ಬೇಕು. ಇಲ್ಲೇ ಹುಟ್ಟಿ ಇಲ್ಲೇ ನಾವು ಕೊನೆಗೆ ಒಂದು ದಿವಸ ಇದಾಗದು. ಇಲ್ಲಿ ಈಗ ಆ ನೆನಪುಗಳು ಸದಾ ಇರಬೇಕು. ನನ್ನ ಈ ಊರಿಗೆ ಏನಾದ್ರೂ ಒಂದು ಕೊಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ, ಮನದ. ಓಕೆ ಓಕೆ. ಅದೇ ರೀತಿಯಲ್ಲಿ ನಿಮ್ಮ ಸಹೋದರರ ಬಹುಶಃ ಒಂದು ಯಾವುದೋ ಒಂದು ಯಶಸ್ಸಿನಲ್ಲಿ ಅಣ್ಣ ತಮ್ಮಂದಿರು ಒಟ್ಟಿಗಿದ್ದಾಗ ಬಹುಶಃ ಆ ಒಂದು ಮನೆ ಆಗಿರ್ಬೋದು, ಉದ್ಯಮ ಅತ್ಯಂತ ಯಶಸ್ಸು ಗಳಿಸುತ್ತೆ ಅನ್ನೋ ಮಾತಿದೆ. ಹಾಗೆ ನಿಮ್ಮ ಸಹೋದರರ ನಡುವಿನ ಹೊಂದಾಣಿಕೆ ನಿಮ್ಮ ಉದ್ಯಮದಲ್ಲಿ ಎಷ್ಟು ಒಂದು ಯಶಸ್ಸಿಗೆ ಕಾರಣವಾಗಿದೆ? ಈ ಮಾತಿಗೆ ನಾನು ಏನ್ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ಇವತ್ತು ನಾನು ಏನಿದ್ದೀನಿ ಅದಕ್ಕೆ ನನ್ನ ತಂದೆ, ನನ್ನ ತಾಯಿ, ನನ್ನ ಸಹೋದರರೇ ನನ್ನ ಶಕ್ತಿ. ನನ್ನ ಸಹೋದರರು ಮತ್ತೆ ನನ್ನ ಸಹೋದರಿಯರೇ ನನ್ನ ಶಕ್ತಿ ಅಂತ ಹೇಳಿದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಸಹೋದರರು, ನನ್ನ ಸಹೋದರಿಯರಲ್ಲಿ ನನ್ನ ಬಾಲ್ಯ ಸ್ನೇಹಿತರು, ಇವರೆಲ್ಲರನ್ನ ನೆನ್ಸ್ಕೊಂಡಾಗಿದೆಯಲ್ಲ, ಇವರೆಲ್ಲರೂ ನನ್ನ ಒಂದು ದೊಡ್ಡ ಶಕ್ತಿ ಸರ್. ಓಕೆ, ಅಂದ್ರೆ ನಿಮ್ಮ ಒಂದು ಉದ್ಯಮದಲ್ಲಿ ಯಶಸ್ಸೆಲ್ಲ ಗೊತ್ತಾದ್ರೆ ನಿಮ್ಮ ಒಂದು ರಾಜಶೇಖರ್ ಅವರ ಬಾಲ್ಯದ ಜೀವನ ಆಗಿರ್ಬೋದು, ನಿಮ್ಮ ಸಹೋದರರ ಒಂದು ಬಾಲ್ಯದ ಜೀವನವನ್ನ ಇವತ್ತು ಈ ಒಂದು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಈಗ ಮೆಲ್ಕಾಕ್ ನೋಡಿದ್ರೆ, ನಿಮ್ಮ ಹಿಂದಿನ ದಿನಗಳನ್ನ ಈಗ ಮೆಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ ಸರ್? ಜೀವನ ಅನ್ನೋದಿದೆಯಲ್ಲ ಸರ್, ಒಂದು ಹೇಗೆ ಭೂಮಿ ತಿರುಗ್ತಿರ್ತದೋ ಹಾಗೆ ಎಲ್ಲವೂ ಒಂದು ಚಕ್ರ ಇದ್ದಾಗೆ ಸುತ್ತಾ ಇರ್ತದೆ. ನನ್ನ ತಂದೆಯವರು ಒಬ್ರು ಬಹಳ ಅಗರ್ಭ ಶ್ರೀಮಂತರು. ಅವರು ಹಲವಾರು ಟೂರಿಂಗ್ ಟಾಕೀಸ್ಗಳು, ಶಿವಮೊಗ್ಗದಲ್ಲಿ ಮೈಸೂರು ಸಿಲ್ಕ್ ಅನ್ನುವಂತ ಒಂದು ಉದ್ಯಮ, ಈ ತರ ಅವರು ಏನು ಹೇಳ್ತಾರಲ್ಲ ಬಾಯಿನಲ್ಲಿ ಬಂಗಾರದ ಸ್ಪೂನ್ ಇಟ್ಕೊಂಡ್ಬಂದು, ಆ ತರಹದ ದಿನಗಳನ್ನು ಕೂಡ ನೋಡಿ ನಂತರ ಅವರಲ್ಲಿ ಒಂದು ಇದು ಏನು ಎಲ್ಲ ಒಂದು ಕುಟುಂಬ ಅಂದ್ಮೇಲೆ ಒಂದ್ ದಿವಸ ಡಿವೈಡ್ ಆಗ್ಲೇಬೇಕು. ಅನಂತರ ದಿನಗಳಲ್ಲಿ ಅವರೊಂದು ಕಷ್ಟಗಳನ್ನು ನೋಡಿದ್ರು, ಆಮೇಲೆ ಉತ್ತಮವಾದ ಪುನಃ ಅದೇ ದಿನಗಳನ್ನು ಏನ್ ಗೊತ್ತಾ, ಒಬ್ಬ ಮನುಷ್ಯ ಏನ್ ಮಾಡಿದ್ದಾನೋ ಪಡೆದಿದ್ದುಂಟಿಯೋ ದುಡ್ದಿದ್ದುಂಟಿಯೋ ಅಂತ ಹೇಳಿ ಕೇಳ್ತಾರೆ. ಅವರು ಮತ್ತೆ ಒಳ್ಳೆಯ ದಿನಗಳನ್ನು ಅವರು ನೋಡಿದ್ರು. ಒಳ್ಳೆಯ ದಿನಗಳನ್ನು ನೋಡಿದ್ರು. ನಿಜವಲ್ಲೂ ಅಷ್ಟೇ, ಇದರಲ್ಲಿ ನಾನು ಸಂಪೂರ್ಣವಾಗಿ ನನಗೆ ತೃಪ್ತಿ ಇದೆ. ಬಹಳ ಒಳ್ಳೆಯ ದಿನಗಳನ್ನು ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ಈಗ ಜಯಲಕ್ಷ್ಮಿ ಅನ್ನುವಂಥದ್ದು ಕೇವಲ ಒಂದು ಹೈಪರ್ ಮಾರ್ಟ್ ಮಾತ್ರ ಅಲ್ಲ, ನಿಮ್ಮದಾದ ಬಟ್ಟೆ ಅಂಗಡಿಗಳಾಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆ ಇದು ಕೂಡ ಇರುವಂತದ್ದು. ಜಯಲಕ್ಷ್ಮಿ ಸಮೂಹ ಸಂಸ್ಥೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಹೇಗೆ ಸರ್? ಈ ಜಯಲಕ್ಷ್ಮಿ ಹಾಲ್ ಅನ್ನೋ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆಯಲ್ಲ, ಇದು ನಾವಾಗ್ಲಿ ಅಥವಾ ನಮ್ಮ ತಂದೆಯವರಾಗ್ಲಿ ಮಾಡಿದಂತಹ ಅಲ್ಲ, ಇದು ನಮ್ಮ ಪೂರ್ವಜರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಾದ್ರೆ, ನನ್ನ ತಂದೆ ಹೆಸರು ಮೋತಿಲಾಲ್, ಅವರ ತಂದೆ ಹೆಸರು ಲಚ್ಚಪ್ಪ, ಅವ್ರ ತಂದೆ ಹೆಸರು ಭುಜಂಗರಾವ್, ಅವರ ತಂದೆ ಹೆಸರು ಲಚ್ಚಿರಾಮ್ ಅಂತ ಹೇಳಿ ಅವರೆಲ್ಲರೂ ಈಗ ನಾವು 4th ಜನರೇಷನ್. ಅವರು ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆ ಏನಿದೆಯಲ್ಲ, ನಾವು ಕಂಟಿನ್ಯೂ ಆಗಿ ನಾವು ಅದನ್ನು ಬೆಳೆಸ್ಕೊಂಡಿದ್ದೆ ಹೋಗ್ತಿದೀವಿ. ನಮ್ಮ ಸಂಸ್ಥೆ ಯಶಸ್ಸಿನ ಗುಟ್ಟಿದೆಯಲ್ಲ, ನಮ್ಮಲ್ಲಿರುವಂತಹ ಸತ್ಯ, ನ್ಯಾಯ, ಧರ್ಮ. ನಾನು ಅದೇ ಕೇಳ್ಬೇಕಾದ್ರೆ, ಒಂದೀಗ ಯಾವ್ದು ಒಂದು ಸಂಸ್ಥೆ ಅಲ್ಲ, ನೀವು ಇಟ್ಟಿರುವಂತಹ ಎಲ್ಲಾ ಉದ್ಯಮದಲ್ಲೂ ಕೂಡ ನೀವು ಯಶಸ್ಸನ್ನ ಗಳಿಸಿರುವಂತದ್ದು, ಪಕ್ಕಕ್ಕೆ ಒಂದು ಮಾದರಿಯಾದ ಉದ್ಯಮವನ್ನು ಕೂಡ ನೀವು ತೋರಿಸ್ಕೊಟ್ಟಿರ್ಬೋದು. ಈ ರೀತಿಯಾಗಿ ಉದ್ಯಮವನ್ನು ಮಾಡಿ ಯಶಸ್ಸನ್ನ ಗಳಿಸಬಹುದು ಅನ್ನೋದು ಕೂಡ ಈಗ ಒಂದು ಮಾದರಿ ಆಗಿರುವಂತ. ಅಂದ್ರೆ ನಿಮ್ಮ ಎಲ್ಲಾ ಉದ್ಯಮದ ಯಶಸ್ಸಿನ ಗುಟ್ಟೇನು ಸರ್? ಸಂಪೂರ್ಣ ಶ್ರಮ. ಮತ್ತೆ ನಾವು ಯಾವುದೇ ಗ್ರಾಹಕರನ್ನಾಗಿ ನಾವು ಯಾವತ್ತೂ ನಾವು ನೋಡೋದಿಲ್ಲ. ಗ್ರಾಹಕರನ್ನು
ನಮ್ಮ ಹೃದಯಪೂರ್ವಕವಾಗಿ ನಾವು ಹೃದಯದಾಳದಿಂದ ನಾವು ಮಾತಾಡ್ತೀವಿ, ನಾವು ಅವರನ್ನು ಪ್ರೀತಿಸ್ತೀವಿ, ನಾವು ಅವರನ್ನು ಯಾವತ್ತು ಗಿರಾಕಿಯನ್ನಾಗಿ ಗ್ರಾಹಕರನ್ನಾಗಿ ನೋಡೋದಿಲ್ಲ. ಯಾಕಂತ ಹೇಳಿದ್ರೆ ಇದೆಯಲ್ಲ, ನಾವು ಸ್ಥಾಪನೆ ಮಾಡಿರ್ಬೋದು, ಆದ್ರೆ ಈ ಎತ್ತರಕ್ಕೆ ಬೆಳೆಸಿದಂತವ್ರು ಇದೆಯಲ್ಲ, ಇದೇ ಗ್ರಾಹಕರು. ಈ ಗ್ರಾಹಕರಿಂದಲೇ ಇವತ್ತು ಜಯಲಕ್ಷ್ಮಿ ಸಮೂಹ ಸಂಸ್ಥೆಗಳು ಇರೋದು. ಅದಕ್ಕೆ ನನ್ನ ಬ್ರದರ್ಸ್ ಇದೆಯಲ್ಲ ಬಹಳಷ್ಟು ಪರಿಶ್ರಮವನ್ನು ಪಡೆದನ್ನ ನಾನು ಕಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದೆಲ್ಲ ಇವಾಗ ಹೇಳ್ತಾರೆ ಏನಂತ ಹೇಳಿದ್ರೆ ಇದೆಲ್ಲ ನಮ್ಗೆ ಮೋಟಿವೇಶನ್ಸ್ ಬೇಕು, ಒಳ್ಳೊಳ್ಳೆ ಮೋಟಿವೇಶನ್ ನಾವು ದೊಡ್ಡ ಇವರನ್ನು ನಾವು ಎಕ್ಸಾಂಪಲ್ ಆಗಿ ನಾವು ತಗೊಂಡಿದ್ದೆ ಆ ಎತ್ತರಕ್ಕೆ ಬೆಳಿಬೇಕಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ಹೇಳಿದವ್ರೆ ಇದೆಲ್ಲ ನನ್ನ ಬ್ರದರ್ಸೇ ನನಗೆ ಮೋಟಿವೇಶನ್. ನನ್ನ ಬ್ರದರ್ಸ್ ಇದೆಲ್ಲ ಬಹಳ ಪರಿಶ್ರಮ ಪಡ್ತಾರೆ. ಮತ್ತೆ ಇದೆಲ್ಲ ನಿಜವಾಗ್ಲಷ್ಟೇ ಅವರಂತ ಒಂದು ನಿಜವಾಗಲೂ ಒಂದು ಸತ್ಯವಂತರು, ನ್ಯಾಯ ನೀತಿ ಧರ್ಮದಲ್ಲಿ ಅವರು ನಡೆಯುವಂತ ಇದೆಯಲ್ಲ, ಅದೇ ಒಂದು ಇದು ಅವರಿಲ್ಲದೆ ಇದೆಯಲ್ಲ ನಾನು ಏನೂ ಅಲ್ಲ ಅಂತ ಹೇಳಿದ್ರೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಾನು ನಿಮ್ಮ ಒಂದು ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲವೂ ಕೂಡ ಇತ್ತು. ಈಗ ಇನ್ವಿಟೇಷನ್ ಅಂತ ಬಂದಾಗ ಆ ಕುಟುಂಬದ ಹೆಸರುಗಳನ್ನ ಹಾಕ್ತಾರೆ, ಅವ್ರ ಸಂಸ್ಥೆ ಹೆಸರನ್ನ ಹಾಕೋದು ಸರ್ವೇ ಸಾಮಾನ್ಯ. ಆದ್ರೆ ನಿಮ್ಮ ಒಂದು ಹೈಪರ್ ಮಾರ್ಟ್ ನ ಉದ್ಘಾಟನೆಯ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನಿಮ್ಮ ಸ್ನೇಹಿತರುಗಳ ಹೆಸರನ್ನು ಕೂಡ ಹಾಕಿರುವಂತದ್ದು. ಸ್ನೇಹಿತರುಗಳನ್ನ ಹಾಕಿರುವ ಒಂದು ಉದ್ದೇಶ ಏನು, ಹೆಸರನ್ನ ಹಾಕಿರೋದು? ಅವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು. ಯಾಕಂತ ಹೇಳಿದ್ರೆ ಇದೆಲ್ಲ ಜೀವನದಲ್ಲಿ ಏನನ್ನಾದ್ರೂ ಪಡಿಬಹುದು. ನಾವು ಬೆಳೀತಾ ಹೋದಂಗೆ ನಮ್ಮ ಜೀವನದಲ್ಲಿ ಹಲವಾರು ಜನ ಬಂದು ಹೋಗ್ತಾರೆ. ಅದರಲ್ಲಿ ಯಾಕಂತ ಹೇಳಿದ್ರೆ ನಾವು ಬಾಲ್ಯದಲ್ಲಿದ್ದಾಗ ನಮ್ಗೆ ಯಾವುದೇ ವ್ಯಾವಹಾರಿಕ ಜ್ಞಾನ ಇರೋದಿಲ್ಲ, ನಿಜವಾದ ಪ್ರೀತಿ ಮಾತ್ರ ನಮಗಿರ್ತದೆ. ಆ ಟೈಮ್ನಲ್ಲಿ ನನ್ನ ಬಾಲ್ಯದಲ್ಲಿ ನನ್ನ ಒಟ್ಟಿಗೆ ಓಡಾಡಿದವರು ನಾವು ಬಹಳ ಪ್ರೀತಿ ವಿಶ್ವಾಸದಲ್ಲಿ ಇದ್ವಿ. ನಾವು ಸ್ನೇಹಿತರು ಅಂತ ಹೇಳಿದ್ರೆ ಇದೆಲ್ಲ ನಮ್ದು ದೇಹಗಳ ಮಾತ್ರ ಬೇರೆ, ನಾವು ಅಷ್ಟು ಒಬ್ಬರನ್ನೊಬ್ಬರು ಅಪಾರವಾಗಿ ನಾವು ಪ್ರೀತಿಸ್ತಿದ್ವಿ. ನಾನು ಅವ್ರ ಹೆಸರು ಇಲ್ಲಿ ಹೇಳಕ್ಕಿಂತ ಇದೆಲ್ಲ ನೀವೇ ಹೇಳಿದ್ರಿ, ನೀವೇ ಯಾರು ಹೇಳಿದ್ರೆ ಹೆಸರುಗಳನ್ನ ನೋಡಿದ್ರೆ ನಮ್ಮ ವೆಂಕಟೇಶಣ್ಣ ಅವ್ರ ಹೆಸರು ಎಚ್ ಡಿ ವೆಂಕಟೇಶಣ್ಣ ಅವರಾಗಿರ್ಬೋದು, ಸತ್ಯಜಿತ್ ಅವರು ಬ್ರೀಜ್ ಹೋಟೆಲ್, ಬೇರೆ ಬೇರೆ ಹೆಸರುಗಳು ತುಂಬಾ ಹೆಸರುಗಳನ್ನ ನಾನು ನೋಡಿದೆ. ಆ ಸ್ನೇಹಿತರು ನಿಮ್ಮ ಒಂದು ಒಡನಾಟ, ಒಂದು ಸ್ನೇಹದ ಒಂದು ಬಾಲ್ಯದ ಒಡನಾಟವನ್ನ ಮೆಲುಕು ಹಾಕಿದ್ರೆ ಹೇಗನ್ಸುತ್ತೆ? ಸರ್ ನಾನೊಂದು ವಿಷಯ ಹೇಳ್ತೀನಿ. ತಂದೆ ತಾಯಿ ಅಣ್ಣಂದಿರು ಸಹೋದರನ್ನು ಸಹೋದರಿಯನ್ನು ಪ್ರೀತಿಸೋದು ಒಂದು ಭಾಗ. ನಮ್ಮೊಟ್ಟಿಗೆ ಬಾಲ್ಯದಲ್ಲಿ ಒಂದು ನಾವು ಕಳೆದಿರುವಂತ ಕ್ಷಣಗಳಿದೆಯಲ್ಲ, ನಿಜವಾಗ್ಲೂ ಅಷ್ಟೇ, ಅದು ಯಾರಿಗೆ ಅದು ಸಿಕ್ಕಿದೆಯೋ ಇಲ್ವೋ ನನಗೆ ಬಹಳ 100% ನನಗೆ ತುಂಬಾ ತೃಪ್ತಿ ಇದೆ ಸರ್. ಯಾಕಂದ್ರೆ ಅಷ್ಟು ಒಳ್ಳೆ ಸ್ನೇಹಿತರು. ಹಾಗಾಗಿ ನನ್ನ ಬಾಲ್ಯದ ಗೆಳೆಯರನ್ನು ನನಗೆ ಆ ಟೈಮ್ನಲ್ಲಿ ನಾನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋದೆ, ಯಾರು ಬೆಸ್ಟ್ ವಿಶಸ್ ಹಾಕ್ಬೇಕಂತ ಕೇಳಿದಾಗ ನನ್ನ ಮನಸ್ಸಿಗೆ ಬಂದಿದ್ದೆ ನನಗೆ ಅವರು. ನನ್ನ ಪ್ರೀತಿಯನ್ನು ಹಂಚ್ಕೊಳ್ಳಕ್ಕೆ ಇದಕ್ಕಿಂತಲೂ ಒಂದು ದೊಡ್ಡ ಕ್ಷಣ ನನಗೆ ಇನ್ನೊಂದಿಲ್ಲ ನನ್ನ ಜೀವನದಲ್ಲಿ ಅನಿಸ್ತು. ನನ್ನ ಬಾಲ್ಯ ಸ್ನೇಹಿತರ ಹೆಸರನ್ನ ಹಾಕ್ಸಿದೆ. ಎಚ್ ಜಿ ವೆಂಕಟೇಶ್ ಅಂತ ಹೇಳಿದ್ರೆ ಇದೆಲ್ಲ ಅವರು ನಾವೇನು ನಮ್ಮ ಉದ್ಯಮದ ಯಶಸ್ಸಿನಲ್ಲಿ ಏನಿದೆ, ಅವರ ಸನ್ಮಾನ್ಯ ಶ್ರೀಯುತ ಎಚ್ ಜಿ ಗೋವಿಂದೇಗೌಡರು, ಆಮೇಲೆ ನಮ್ಮ ಎಚ್ ಜಿ ವೆಂಕಟೇಶ್ ಅಣ್ಣನವರು, ಇವ್ರದೆಲ್ಲ ಒಂದು ಅಪಾರವಾದ ಕೊಡುಗೆ ಇದೆ. ಅದೆಲ್ಲ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಕಥೆ ಪುಸ್ತಕ ಹೋದಂಗೆ ಆಗತ್ತೆ. ಹಾಗಾಗಿ ಅದರಲ್ಲೂ ಏನಾಯ್ತು, ವೆಂಕಟೇಶನ್ ಅವರೊಂದು ವರಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನವನ್ನು ಕಟ್ಟಿಸಿದ್ರು. ಅತ್ಯಂತ ಸುಂದರ ಬಿಡಿ, ಮಲ್ನಾಡ್ನಲ್ಲೇ ಅಷ್ಟು ನಂಬರ್ 1. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಇದೆಲ್ಲ ಈ ಪ್ರಪಂಚನೇ ಬೇಡ ಅನ್ಸತ್ತೆ. ನಿಜವಾಗ್ಲಷ್ಟೇ ಪ್ರಶಾಂತವಾದ ವಾತಾವರಣವೇ ನಿರ್ಮಾಣ ಆಗಿರುವ. ಹೌದು. ದಿನನಿತ್ಯ ಅಲ್ಲಿಗೆ ಹೋಗುವಾಗಿದೆ ಅಲ್ಲ, ಅವರೊಟ್ಟಿನ ಒಂದು ಪ್ರೀತಿ ವಿಶ್ವಾಸ ಒಡನಾಟ ತುಂಬಾ ಜಾಸ್ತಿ ಆಯ್ತು. ಅವರನ್ನು ಆ ದೇವಸ್ಥಾನ ಗಣಪತಿಯ ಆ ದೇವಸ್ಥಾನ ಮತ್ತಲ್ಲಿಂದ ಒಂದು ವೆಂಕಟೇಶ್ನವರಲ್ಲಿ ಒಂದು ಅವಿನಾವ ಭಾವ ಸಂಬಂಧ ನನಗೆ ಗೊತ್ತಿಲ್ಲದೆ ಇರುವಂಗೆ ನನ್ನಲ್ಲಿ ಬೇರೂರ್ತು. ಬಹಳಷ್ಟು ಒಂದು ಭಕ್ತಿ ಬರ್ತದೆ ಆ ಸ್ಥಳದ್ದು. ಇದನ್ನು ನಾನು ಏನಂತ ನನಗೆ ಹೇಳಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಈಗ ನಿಮ್ಮ ಸಂಸ್ಥೆಗ ಹೈಪರ್ ಮಾರ್ಟ್ ಈಗ ಲೋಕಾರ್ಪಣೆ ಸಿದ್ಧವಾದ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಅದೇ ರೀತಿಯ ತಯಾರಿಗಳಾಗಬೇಕಾಗತ್ತೆ. ಕಾರ್ಯಕ್ರಮ ಇನಾಗ್ರೇಷನ್ಗೆ ಇನ್ನೊಂದು 3-4 ದಿನಗಳು ಮಾತ್ರ ಕಾಲಾವಕಾಶ ಇರುವಂತದ್ದು. ಏನು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಿಮ್ಮ ಸಂಸ್ಥೆ ಓಪನ್ ಆಗ್ತಾ ಇದೆ. ಯಾವ ರೀತಿಯಾದ ತಯಾರಿಗಳು ನಡೀತಿದೆ ಸರ್? ತಯಾರಿಗಳಂತ ಹೇಳಿದ್ರೆ ಇದೆಲ್ಲ ಒಂದು ಇವಾಗ ಉದ್ಘಾಟನೆ ಬಂದಾಗ ಒಂದು ಗ್ರಾಹಕರನ್ನೊಂದು ಸತ್ಕಾರ ಮಾಡಬೇಕು, ಅದಕ್ಕೆ ನಾವು ಹೆಚ್ಚಿನ ಒಂದು ಮುತುವರ್ಜಿ ಕೊಡಬೇಕಾಗ್ತದೆ. ಸೊ ಗ್ರಾಹಕರ ಮುತುವರ್ಜಿ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ನಾನು
ಬರೀ ಗ್ರಾಹಕರನ್ನ ಮಾತ್ರ ನಾನು ಇದರಲ್ಲಿ ಇದು ಮಾಡಿದೆ. ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ರೆ ಇದನ್ನ ನಾವು ಅವ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಮುತುವರ್ಜಿ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸಂಸ್ಥೆ ಇರೋದೇ ಗ್ರಾಹಕರಿಗೋಸ್ಕರ. ಹಾಗಾಗಿ ಅವ್ರು ಬಂದಾಗ ಅವರನ್ನು ಒಳ್ಳೆ ರೀತಿಯಲ್ಲಿ ಬರಮಾಡ್ಕೊಳ್ಬೇಕನ್ನೋದೇ ನನ್ನ ಮುಖ್ಯ ಉದ್ದೇಶ. ಹಾಗಾಗಿ ನಾನು ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸಿದ್ದೀನಿ. ಅದನ್ನು ಅಂದ್ರೆ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ನಿಮ್ಮ ಎಫರ್ಟ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಗಳು ಇವೆಲ್ಲ ಒಂದು ಭಾಗ ಆದ್ರೆ ಇಲ್ಲಿಗೆ ಬರುವಂತ ಗ್ರಾಹಕರು ಕೂಡ ಒಂದು ಭಾಗ ಆಗುತ್ತೆ. ಹಾಗೆ ಗ್ರಾಹಕರಿಗೆ ಕನ್ವಿನ್ಸ್ ಮಾಡಿ ಐಟಮ್ಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಹೇಳಬೇಕಾಗಿರುವಂತದ್ದು ಈ ಒಂದು ಸಂಸ್ಥೆಯ ಎಂಪ್ಲಾಯೀಸ್ಗಳು. ಹಾಗೆ ನಿಮ್ಮ ಒಂದು ಸಂಸ್ಥೆಯ ಎಂಪ್ಲಾಯೀಸ್ ನಿಮ್ಮ ಒಂದು ಯಶಸ್ಸಿನಲ್ಲಿ ಯಾವ ರೀತಿಯ ಪಾತ್ರ ವಹಿಸ್ತಾರೆ? ಸಂಸ್ಥೆಯ ಎಂಪ್ಲಾಯೀಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಜವಾರಷ್ಟೇ ಅವ್ರದ್ದು ನಾನೇನು ಇಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅದು ಏನೂ ಅಲ್ಲ, ಎಲ್ಲವನ್ನು ಸಂಸ್ಥೆಯ ಎಂಪ್ಲಾಯೀಸೇ ಇಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ. ಪ್ರತಿ ಒಂದು ಇದೆಯಲ್ಲ, ಅವರ ಮನೆಯಲ್ಲಿ ಕೂಡ ಅವ್ರು ಅಷ್ಟು ಕಾಳಜಿ ವಹಿಸ್ತಾರೋ ಇಲ್ವೋ ಅಷ್ಟು ಸಂಪೂರ್ಣವಾದ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇದು ಅವ್ರದ್ದೇ ಆದಂತ ಒಂದು ಸಂಸ್ಥೆ, ನಾವೇ ಕಟ್ಟಿ ಬೆಳೆಸಿದ ಸಂಸ್ಥೆ ಅನ್ನುವಷ್ಟು ರೀತಿಯಲ್ಲಿ ಬಹಳ ಪ್ರೀತಿಯಿಂದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಹಗಲು ರಾತ್ರಿ ಅನ್ನೋದೇ ಅವರು ಶ್ರಮಿಸ್ತಾ ಇದ್ದಾರೆ. ನಿಜವಲ್ಲೂ ನನಗೆ ಅವರೆಲ್ಲರ ಬಗ್ಗೆನೂ ತುಂಬಾ ಒಂದು ಅಪಾರವಾದಂತ ಪ್ರೀತಿ, ಗೌರವ, ವಿಶ್ವಾಸ ಇದೆ. ಯಾಕಂದ್ರೆ ಅವರಿದ್ರೆ ನಾವು ಅನ್ನೋದು ನನ್ನ ಮಾತು ಈ ವಿಷಯದಲ್ಲಿ. ಈಗ ಜಯಲಕ್ಷ್ಮಿ ಹಾಲ್ ಆಗಿರ್ಬೋದು, ಜಯಲಕ್ಷ್ಮಿ ಹಾರ್ಡ್ವೇರ್ ಆಗಿರ್ಬೋದು, ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಆಗಿರ್ಬೋದು, ಮೂರು ಕೂಡ ಎಲ್ಲವೂ ಕೂಡ ಈ ಉದ್ಯಮ ಯಶಸ್ಸನ್ನು ಕಾಡ್ತಾ ಇದ್ದಾರೆ. ಬೇರೆ ಬೇರೆ ಇದಕ್ಕೂ ಕೂಡ ಕಾಲಿಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಸಮೂಹ ಸಂಸ್ಥೆಗಳಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಅಂತ ಹೇಳಿದಾಗ ಸರ್, ನಾನು ಈ ಸಮಯದಲ್ಲಿ ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ಪ್ರತಿ ಒಂದು ಗ್ರಾಹಕರಲ್ಲೂ ನಾನು ನನ್ನ ಪ್ರೀತಿಯಿಂದ ಕೇಳ್ಕೊಳ್ಳೋದಷ್ಟೇ, ಎಲ್ಲರೂ ಬನ್ನಿ, ಎಲ್ಲರೂ ನಮ್ಮ ಈ ಜಯಲಕ್ಷ್ಮಿ ಹೈಪರ್ ಮಾರ್ಟಿಗೆ ಬನ್ನಿ. ವ್ಯಾಪಾರಕ್ಕೋಸ್ಕರನೇ ಅಲ್ಲ, ನಾವು ಏನ್ ಮಾಡಿದೀವಿ, ಇದು ಹೇಗ್ ಮಾಡಿದೀವಿ, ಯಾವ ರೀತಿ ಇದೆ ಅನ್ನೋದನ್ನು ಬಂದು ಇದನ್ನೆಲ್ಲ ಒಂದು ಆಸ್ವಾದಿಸಿ ಅಂತ ಹೇಳಿದೆ ನಾನು ಕೇಳ್ಕೊಳ್ತೀನಿ. ಇಲ್ಲಿ ನನ್ನ ಗ್ರಾಹಕರಿಗೋಸ್ಕರ ಇದೆಲ್ಲ ಬಹಳಷ್ಟು ಕಲೆಕ್ಷನ್ಸ್ ಅನ್ನು ನಾನು ತಂದಿದ್ದೀನಿ. ದೇಶದ ಉದ್ದ ಅಗಲಕ್ಕೂ ನಾನು ತಿರುಗಾಡಿದ್ದೀನಿ. ನನ್ಗೆ ಗೊತ್ತಿಲ್ಲ ನನ್ನಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಹೇಳಿ. ದೇಶದ ಉದ್ದ ಅಗಲಕ್ಕೂ ನಾನು ತಿರುಗಾಡಿದ್ದೀನಿ. ಪ್ರತಿ ಒಂದು ದೇಶದ ಮೂಲೆ ಮೂಲೆಯಿಂದಲೂ ಏನು ಸುಂದರವಾಗಿದೆ, ಏನು ನಾನು ಈ ಊರಿಗೆ ಕೊಡ್ಬೇಕು ಅಂತ ಹೇಳಿ ಅನ್ಸುತ್ತೋ ಅದೆಲ್ಲದನ್ನು ಇಲ್ಲಿ ತಗೊಂಬಂದೀನಿ. ದಯವಿಟ್ಟು ನೀವೆಲ್ಲ ಬನ್ನಿ, ನೋಡಿ ಅಂತ ಹೇಳಿ ನಾನು ಈ ಟೈಮ್ನಲ್ಲಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಈಗ ಒಂದು ರಾಜಶೇಖರ್ ಅವರು ಉದ್ಯಮದಲ್ಲಿ ನಿರಂತರವಾಗಿ ಬಿಸಿ ಇರ್ತಾರಲ್ಲ, ಓಕೆ, ಆ ಫ್ರೀ ಇದ್ದ ಯಾವಾಗ್ಲಾರು ಒಂದು ಸ್ವಲ್ಪ ಟೈಮ್ ಫ್ರೀ ಮಾಡಿ, ಈ ರೀತಿ ಫ್ರೀ ಇದ್ದ ಟೈಮಲ್ಲಿ ಏನ್ ಮಾಡ್ತಾರೆ ಸರ್? ಫ್ರೀ ಇದ್ದಾಗ ಸರ್ ಆಕ್ಚುಲಿ ನನಗೆ ಬುಕ್ಸ್ ಓದೋದು ಹವ್ಯಾಸ ಬಹಳ ಇತ್ತು. ಓಕೆ. ಸೊ ಆಕ್ಚುಲಿ ನಾನು ಒಂದು ಬುಕ್ಸಿನ ಒಂದು ಲೈಬ್ರರಿ ತರನೇ ಮಾಡಿದ್ದೆ ನಾನು ಮನೆಯಲ್ಲಿ. ಹೌದು. ಇತ್ತೀಚೆಗೆ ಓದೋ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಏನಾದ್ರು ಪುಸ್ತಕಗಳನ್ನು ತಗೊಳ್ಳಿದ್ದು ಓದೋದು ಇದನ್ನೆಲ್ಲ ಮಾಡ್ತೀನಿ. ಮತ್ತೆ ನನ್ನ ಹಳೆ ಸ್ನೇಹಿತರೊಟ್ಟಿಗೆ ನಾನು ಕಳೆದಂತ ದಿನಗಳನ್ನು ನಾನು ಕೆಲವೊಮ್ಮೆ ಮೇಲಕ್ಕೆ ಹಾಕ್ತೀನಿ. ಇದೇ ಸರಿ, ಇದೆ ನನ್ನ ಹವ್ಯಾಸಗಳಂತ. ಈಗ ಉದ್ಯಮ ರಂಗದಲ್ಲಿ ತೊಡಗಿಸ್ಕೊಂಡಾಗ, ಉದ್ಯಮ ಉತ್ತುಂಗಕ್ಕೆ ಹೋಗ್ತಿದ್ದಾಗ, ಯಶಸ್ಸನ್ನು ಗಳಿಸ್ತಾ ಇದ್ದಾಗ ಫ್ಯಾಮಿಲಿಗಳಿಗೆ ಟೈಮ್ ಕೊಡೋದು ಕಡಿಮೆ ಆಗತ್ತೆ ಅನ್ನೋ ಮಾತು ಹಲವಾರು ಇದ್ರಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ನೀವು ಫ್ಯಾಮಿಲಿಗೆ ಯಾವ ರೀತಿಯಾದ ಟೈಮ್ ನ ಕೊಡ್ತೀರಾ? ಫ್ಯಾಮಿಲಿಗೆ ನೀವು ಹೇಳಿದ್ದೆ ನಿಜ ಸರ್. ನಮ್ಗೆ ಫ್ಯಾಮಿಲಿ ಒಟ್ಟಿಗೆ ಕಳೆಯೋ ಕ್ಷಣಗಳೇ ಕಡಿಮೆ ಆಗ್ತದೆ. ನನ್ಗೆ ಬಿಡುವಿದ್ದಾಗ ನಾನು ಹೋಗಿ ನನ್ನ ಸಹೋದರರೊಟ್ಟಿಗೆ ಕೂರ್ತೀನಿ ಅಥವಾ ನನ್ನ ತಾಯಿಯೊಟ್ಟಿಗೆ ನಾನು ಕಳಿತೀನಿ. ಇದೇ ಸರ್. ಓಕೆ, ಹೌದು. ಹಾಗೆ ನಿಮ್ಮ ಮಗ ಆಗಿರ್ಬೋದು, ನಿಮ್ಮ ಧರ್ಮ ಪತ್ನಿಯ ಕುರಿತಾಗಿ ಹೇಳಿದ್ದಾರೆ, ಅವ್ರು ಯಾವ ರೀತಿಯಾಗಿ ನಿಮ್ಮ ಒಂದು ಉದ್ಯಮಕ್ಕೆ ಸಪೋರ್ಟ್ ಆಗಿರ್ತಾರೆ? ನನ್ನ ಧರ್ಮಪತ್ನಿ 100% ನನ್ನ ಎಲ್ಲಾ ಬಿಸ್ನೆಸ್ ನಲ್ಲಿ ನನ್ಕಿಂತ ಜಾಸ್ತಿ ಅವಳು ಅದರಲ್ಲಿ ತೊಡಗಿಸ್ಕೊಳ್ತಾರೆ. ಓಕೆ. ಇದರಲ್ಲೇ ಆಗಿರ್ಬೋದು, ಈಗ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ನಲ್ಲಿ ನನ್ಕಿಂತಲೂ ಜಾಸ್ತಿ ನನ್ನ ಮಗ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ನನ್ನ ಮಿಸಸ್ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಎಲ್ಲದಕ್ಕಿಂತಲೂ ಮೇಲಾಗಿ ನಾನು ಒಂದು ವಿಷಯ ನಾನು ಹೇಳೋದ್ ಮರ್ತಿದ್ದೆ. ಈಗ ನನ್ಕಿಂತಲೂ ಇದನ್ನು ಇವಾಗ ನೋಡ್ಕೊಳ್ತಿರೋರು ನನ್ನ ಮಿಸಸ್ ಇನ್ ತಮ್ಮ ಮನೋಜ್ ಅಂತ ಹೇಳಿದೆ ಅವ್ರ ಹೆಸರು. ಅವ್ರು ಇದರಲ್ಲಿ 100% ಅವರನ್ನು ಅವ್ರು ತೊಡಗಿಸ್ಕೊಳ್ತಾ ಇದ್ದಾರೆ. ಅವರನ್ನು ನಾನು ಅವ್ರಿಲ್ಲಿ ಬಂದಿದ್ದೆ 100% ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಮಾಡುವಂಥದ್ದು ಅವರೇ, ಮನೋಜ್ ಅನ್ನೋರು. ಮತ್ತೆ ನನ್ನ ಸ್ನೇಹಿತರು ಇನ್ನೊಬ್ರು ತಂಗರಾಜು ಅಂತ ಹೇಳಿ ಅವರು ಅಷ್ಟೇ ಹಗಲು ರಾತ್ರಿ ಶ್ರಮ ವಹಿಸ್ತಿರುವಂತವ್ರು. ಅವ್ರು ಇದರಲ್ಲಿ ಬಹಳ ಶ್ರಮ ವಹಿಸ್ತಿದ್ದಾರೆ ಅವರು, ತಂಗರಾಜ್ ಅವರು. ಅವರನ್ನು ನಾನು ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ಬೇಕು, ಇವರೆಲ್ಲರನ್ನು. ಓಕೆ ಸರ್, ಇದುವರೆಗೆ ಈ ಒಂದು ಹಲವಾರು ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ನೀವು ಬೆಳೆದು ಬಂದ ಹಾದಿಯಾಗಿರುವುದು ನಮ್ಮ ಸಂಸ್ಥೆ ಕುರಿತಾಗಿ ಹೇಳಿದ್ದೀರಾ. ಕೊನೆಯದಾಗಿ ಈ 21ನೇ ತಾರೀಕು ಶುಭ ಶುಕ್ರವಾರದಂದು
ಏನು ಈ ಒಂದು ಲೋಕಾರ್ಪಣೆಗೊಳ್ತಾ ಇದ್ರ ಕುರಿತಾಗಿ ಗ್ರಾಹಕರಿಗಾಗಿರ್ಬೋದು, ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಹಿತೈಷಿಗಳಿಗೆ ಯಾವ ರೀತಿಯಾಗಿ ಆಹ್ವಾನವನ್ನ ಮಾಡ್ತೀರಾ? ಆಹ್ವಾನವನ್ನು ನಾನು ಇವಾಗ ಇನ್ವಿಟೇಷನ್ ವಿಷಯಕ್ಕೆ ಬಂದಾಗ ನಾ ಒಬ್ಬರ ಹತ್ರನೂ ಹೋಗಿ ನಾನೇ ಅವರನ್ನು ಖುದ್ದಾಗಿ ಕರೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಅವರೆಲ್ಲರನ್ನ ನಾನು ಕ್ಷಮೆ ಕೇಳ್ತೀನಿ. ಓಕೆ. ಯಾಕಂದ್ರೆ ಖುದ್ದಾಗಿ ಆಹ್ವಾನ ಕೊಡ್ಬೇಕನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾ ಆಸೆ ಇದೆ. ಹಾಗಾಗಿ ನಿಮ್ಮೆಲ್ಲರನ್ನು ನಾನು ಮುಖತಃ ಭೇಟಿಯಾಗಿ ನಾನು ಕರೀಲಿಕ್ಕೆ ಆಗ್ತಿಲ್ಲ ಅಲ್ಲ ಅನ್ನೋ ಒಂದು ದುಃಖ ಇದೆ. ಈ ಸಮಯದಲ್ಲಿ ನಾನು ನಿಮ್ಮ ಒಂದು ಈ ವಾಹಿನಿಯ ಮೂಲಕ ನನ್ನ ಸಮಸ್ತ ನನ್ನ ಮಲೆನಾಡಿನ ನಮ್ಮ ಗ್ರಾಹಕರು ಮತ್ತೆ ನನ್ನ ಸ್ನೇಹಿತರು, ನನ್ನ ಬಂಧುಗಳಿಗಾಗ್ಲಿ ಎಲ್ರಿಗೂ ನಾನಿದೆ ಅಲ್ಲ, ದಯವಿಟ್ಟು ಬನ್ನಿ ಅಂತ ಹೇಳಿ ನಾನು ಅವರನ್ನೆಲ್ಲರನ್ನು ಕರಿತೀನಿ. ನಿಮ್ಗೆ ಯಾವುದೇ ಇನ್ವಿಟೇಷನ್ ತಲುಪದೇ ಇರ್ಬೋದು ಅಥವಾ ಏನೇ ಇರ್ಬೋದು, ದಯವಿಟ್ಟು ನೀವೆಲ್ಲ ಒಂದ್ಸರಿ ಭೇಟಿ ಕೊಡಿ ಅಂತ ಹೇಳಿ ಈ ಟೈಮ್ನಲ್ಲಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಸರ್, ಇದುವರೆಗೂ ಒಂದು ವಿಶೇಷ ಸಂದರ್ಶನ ಭಾಗವಹಿಸಿ ಏನು 20ನೇ ತಾರೀಕು ಲೋಕಾರ್ಪಣೆ ಸಿದ್ಧವಾಗಿರುವಂತಹ ನಿಮ್ಮ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ನ ಕುರಿತಾಗಿರ್ಬೋದು, ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಅನ್ನ ಕೊಪ್ಪದಲ್ಲೇ ಯಾಕೆ ನೀವು ಪ್ರಾರಂಭ ಮಾಡಿದ್ರಿ, ಯಾವೆಲ್ಲ ಐಟಮ್ಗಳು ಇಲ್ಲಿ ಲಭ್ಯವಿದೆ, ಯಾವ ರೀತಿಯಾದ ಸರ್ವಿಸ್ ಗಳಿರುವುದು ಕುರಿತಾಗಿರ್ಬೋದು, ಹಾಗೆ ಇಲ್ಲಿ ಯಾವ ರೀತಿಯಾದ ಆಫರ್ಗಳು ಕೂಡ ಲಭ್ಯ ಇರುವ ವಿಚಾರಗಳಾಗಿರ್ಬೋದು, ಹಾಗೆ ಗ್ರಾಹಕರಿಗಾಗಿ ಯಾವೆಲ್ಲ ಸೌಲಭ್ಯಗಳು ಇಲ್ಲಿ ಲಭ್ಯ ಇದೆ, ಈ ವಿಚಾರಗಳ ಜೊತೆಯಲ್ಲಿ ನಿಮ್ಮ ಉದ್ಯಮಕ್ಕೆ ನಿಮ್ಮ ಫ್ಯಾಮಿಲಿ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದೆ, ನಿಮ್ಮ ಸಹೋದರರ ನಡುವಿನ ಹೊಂದಾಣಿಕೆಯ ವಿಚಾರ ಆಗಿರ್ಬೋದು, ನಿಮ್ಮ ಬಾಲ್ಯದ ದಿನಗಳ ಕುರಿತಾಗಿರ್ಬೋದು, ಹಾಗೆ ಮುಂದೆ ಯಾವ ರೀತಿಯಾದ ಪ್ಲಾನಿಂಗ್ ಗಳಿದಾವೆ, ಹಾಗೆ ದೇಶಾದ್ಯಂತ ಸುತ್ತಾಡಿ ಯಾವ ರೀತಿಯಾದ ಐಟಮ್ಗಳನ್ನ ನಿಮ್ಮ ಒಂದು ಹೈಪರ್ ಮಾರ್ಟ್ ಗೆ ತಂದಿರುವ ವಿಚಾರ ಆಗಿರ್ಬೋದು, ನಿಮ್ಮ ಕುಟುಂಬ ಸಂಪೂರ್ಣವಾಗಿ ನಿಮ್ಮ ಒಂದು ಜರ್ನಿಯ ಕುರಿತಾಗಿ ಈ ಒಂದು ಸಂದರ್ಶನದಲ್ಲಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ನಾನು ನಿಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೂ ನನ್ನ ಈ ಹೈಪರ್ ಮಾರ್ಟ್ನ ಈ ನನ್ನೊಟ್ಟಿಗೆ ಓಡಾಡಿದ ನನ್ನ ಇನ್ನೊಬ್ರು ಭಾವ ಜೈ ಕೃಷ್ಣಾರಾವ್ ಅಂತ ಹೇಳಿ ಅವರನ್ನು ನಾನು ಮರ್ತು ಬಿಟ್ಟಿದ್ದೆ, ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಅಭಿಷೇಕ್ ಅವರಿಗೆ, ಹಾಗೆ ನನ್ನೆಲ್ಲ ಸ್ನೇಹಿತರಿಗೂ, ನನ್ನೆಲ್ಲ ಗ್ರಾಹಕರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ ಈ ಸಮಯದಲ್ಲಿ. ನೋಡೋಣ ವೀಕ್ಷಕರೇ, ಇದು ಕೊಪ್ಪದಲ್ಲಿ ಏನು ಈಗಾಗಲೇ 21ನೇ ತಾರೀಕು ಆಗಸ್ಟ್ 21ರಂದು ಉದ್ಘಾಟನೆಗೆ ಸಿದ್ಧವಾಗಿರುವಂತಹ ಜಯಲಕ್ಷ್ಮಿ ಹೈಪರ್ ಮಾರ್ಟ್ ಆಗಿರ್ಬೋದು, ಅವರ ಒಂದು ಸಮೂಹ ಸಂಸ್ಥೆಗಳ ಕುರಿತಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ರಾಜಶೇಖರ್ KM ತೇಲ್ಕರ್ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ. ನಮಸ್ಕಾರ.